ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ನಿತ್ಯನಾದ ಸತ್ಯನಾದ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 24, 24ನೇ ಅಧ್ಯಾಯ. 24ನೇ ಅಧ್ಯಾಯವನ್ನು, ಕೀರ್ತನೆ 24 ಬರೆದಂಥ ವ್ಯಕ್ತಿ ದಾವೀದನು. ದಾವೀದನೆಂದರೆ ಪ್ರಿಯನು ಎಂಬುದಾಗಿ ಅರ್ಥ. ದಾವೀದನನ್ನು ದೇವರು ಆಯ್ಕೆ ಮಾಡಿದ್ದು ಭಾಳ ಆಶ್ಚರ್ಯವಾದ ರೀತಿಯಿಂದ. ಹೌದು, ಕುರುಬನಾಗಿದ್ದ ಮತ್ತು ಕುರಿ ಕಾಯ್ತಾ ಇದ್ದ ಮತ್ತು ಸಮುವೇಲ ಪ್ರವಾದಿ ಅವನ ಮನೆಗೆ, ದಾವೀದನ ಮನೆಗೆ ಹೋಗಿದ್ದಾಗ ತಂದೆ ಕೂಡ ಆಲ್ಮೋಸ್ಟ್ ಮರ್ತು ಹೋಗಿಬಿಟ್ಟಿದ್ದನು. ಇನ್ನು ಯಾರಾದರೂ ಮಕ್ಕಳಿದ್ದಾರಾ ನಿಮಗೆ ಎಂಬುದಾಗಿ ಸಮುವೇಲನ ಕೇಳಿದಾಗ ಆನಂತರ ತಂದೆಗೆ ನೆನಪಾಯಿತು, ದಾವೀದನು ಇದ್ದಾನೆ ಚಿಕ್ಕವನು ಎಂಬುದಾಗಿ. ಅನಂತರ ಕರೆ ಮಾಡ್ತಾರೆ. ಆ ರೀತಿಯಾಗಿದ್ದಂಥ ಒಬ್ಬ ಸಾಮಾನ್ಯ ಕುರಿ ಕಾಯುವ ವ್ಯಕ್ತಿಯನ್ನು ದೇವರು ಇಸ್ರಾಯೇಲರಿಗೆ ಅರಸನಾಗಿ ನೇಮಿಸಿದ್ದಲ್ಲದೆ ಆ ದಾವೀದನ ಮುಖಾಂತರವೇ, ಅರಸನಾದ ದಾವೀದನ ಮುಖಾಂತರವೇ ಯೇಸು ಕ್ರಿಸ್ತನು ಹುಟ್ಟುವಂತೆ ಆಯಿತು ದಾವೀದನ ಊರಿನಲ್ಲಿ. ಬಹಳಷ್ಟು ಚರಿತ್ರೆಯ ಹಿನ್ನೆಲೆ ಇದೆ. ಆದ ಕಾರಣ ಈ ದಾವೀದನು ಬರೆದಂಥ ಈ ಕೀರ್ತನೆ 24 ಏನಿದೆ ಅಂತ ಹೇಳ್ಬಿಟ್ಟು ನೋಡಿಕೊಳ್ಳೋಣ ಬನ್ನಿರಿ. ಹೌದು, ಇದರಲ್ಲಿ ಖಂಡಿತವಾಗಿ ನಾವು ಕಲಿಯುವಂಥ ವಿಷಯಗಳು ಇರಲೇಬೇಕು. ಯಾಕಂತ ಹೇಳಿದರೆ ಯೇಸು ಕರ್ತನು ಲೂಕ 24:27 ಒಂದು ಮಾತು ಹೇಳಿರುವಂಥದ್ದು ನಾವು ನೆನಪು ಮಾಡಿಕೊಳ್ಳೋಣ. ಯಾಕಂತ ಹೇಳಿದರೆ ಎಮ್ಮಾವು ಎಂಬ ಹಳ್ಳಿಗೆ, ಗ್ರಾಮಕ್ಕೆ ಹೋಗ್ತಾ ಇದ್ದಂಥ ವೇಳೆಯಲ್ಲಿ ಸುಮಾರು 3 ತಾಸುಗಳ ಒಂದು ಬೈಬಲ್ ಸ್ಟಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆ ಶಿಷ್ಯರಿಬ್ಬರಿಗೆ, ಎಂಥ ಒಂದು ಭಾಗ್ಯ ಆ ಶಿಷ್ಯರಿಬ್ಬರಿಗೂ ಕೂಡ ಒಂದು ಬೈಬಲ್ ಸ್ಟಡಿ ತಕ್ಕೊಂಡನು. ಯಾವುದರಿಂದ ತಕ್ಕೊಂಡಿದ್ದಾನೆ ಎಂಬುದಾಗಿ ನೋಡುವಾಗ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 27ನೇ ವಚನದಲ್ಲಿ ನೋಡುವಾಗ, ಮೋಶೆ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ತನ್ನ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಹಾಗಾದರೆ ಕೀರ್ತನೆಯಲ್ಲಿ ಕೂಡ ತನ್ನ ವಿಷಯವಾಗಿರುವ ಸೂಚನೆಗಳು ಇವೆ. 150 ಕೀರ್ತನೆಗಳಲ್ಲಿ 19 ಕೀರ್ತನೆಗಳು ಪ್ರತ್ಯೇಕವಾಗಿ, ಸ್ಪೆಷಲ್ ಆಗಿ, ವಿಶೇಷವಾಗಿ ಕ್ರಿಸ್ತನ ವಿಷಯವಾಗಿ ಸೂಚಿಸಲ್ಪಟ್ಟವು. ಆದರೆ ನಾವು ಪ್ರತಿ ಕೀರ್ತನೆಯಲ್ಲಿಯೂ ಕ್ರಿಸ್ತನ ಬಗ್ಗೆ ಒಂದು ವಿಷಯ ಆದರೂ ನೋಡ್ಕೊಳ್ತಾ ಇದ್ದೀವಲ್ವ. ಆದ ಕಾರಣ ಕ್ರಿಸ್ತನು ಪ್ರತಿ ಕೀರ್ತನೆಯಲ್ಲಿಯೂ ಇದ್ದಾನೆ. ನನ್ನ ಒಂದು ಚಿಕ್ಕ ಅಧ್ಯಯನದಲ್ಲಿ ಪ್ರತಿ ಅಧ್ಯಾಯದಲ್ಲಿ ಕೂಡ ಯೇಸು ಕರ್ತನು ಇರುವಂಥದ್ದನ್ನು ಗಮನಿಸಬಹುದು. ಎವ್ರಿ ಚಾಪ್ಟರ್ ವಿ ಸಿ ಸಮಥಿಂಗ್ ಆಫ್ ಕ್ರೈಸ್ಟ್. ಆದ ಕಾರಣ 23ನೇ ಕೀರ್ತನೆಯಲ್ಲಿ ಆತನು ಕುರುಬನಾಗಿ, ಒಳ್ಳೆ ಕುರುಬನಾಗಿ ನಾವು ನೋಡಿದ್ವಿ. 24ನೇ ಕೀರ್ತನೆಯಲ್ಲಿ ನಾವು ನೋಡಿಕೊಳ್ಳುವಾಗ ಅಲ್ಲಿ ಕೂಡ ನಾವು ದಾವೀದನ ಒಂದು ಕೀರ್ತನೆ ಅಂತ ಅದನ್ನು ನಾವು ನೋಡ್ತೇವೆ. ಮೊದಲನೇ ವಚನ ಈ ರೀತಿಯಾಗಿದೆ, ಕೀರ್ತನೆ 24:1, ಸಾಮ್ 24:1. ಭೂಮಿಯು ಅದರಲ್ಲಿರುವ ಸಮಸ್ತವೂ ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. 4 ವಿಷಯಗಳು, 4 ದೊಡ್ಡ ವಿಷಯಗಳು ಈ ಒಂದು ವಚನದಲ್ಲಿ ನಾವು ನೋಡ್ತೀವಿ. ಕೀರ್ತನೆ 24ರಲ್ಲಿ
ಮೊದಲನೇ ವಚನದಲ್ಲಿ 4 ದೊಡ್ಡ ವಿಷಯಗಳು ದೇವರಿಗೆ ಸೇರಿದೆ. ದೇವರು ಓನರ್ ಎಂಬುದಾಗಿ ನೋಡ್ತೀವಿ. ಏನವೆಲ್ಲ? ಭೂಮಿಯು ಅದರಲ್ಲಿರುವ ಸಮಸ್ತವು ದೇವರಿಗೆ ಸೇರಿದೆ. ಲೋಕವು ದೇವರಿಗೆ ಸೇರಿದೆ. ಅದರ ನಿವಾಸಿಗಳು, ಲೋಕದ ನಿವಾಸಿಗಳು, ಗಣ್ಯ ವ್ಯಕ್ತಿಗಳು, ಮಂತ್ರಿಗಳು, ಸೇವಕರು, ಸಾಮಾನ್ಯರು, ಹಳ್ಳಿಗರು, ಪಟ್ಟಣದವರು, ಶ್ರೀಮಂತರು, ಬಡವರು, ವಿದ್ಯಾವಂತರು, ಅವಿದ್ಯಾವಂತರು, ಎಲ್ಲರೂ ಕೂಡ ಭೂಮಿಯ ಲೋಕದ ನಿವಾಸಿಗಳು ಎಲ್ಲರೂ ಆತನವೇ. ವಾವ್! ದೇವರು ಎಷ್ಟು ದೊಡ್ಡ ಆತನು! ದೇವರು ಎಂಥ ವಿಶಾಲ ಮನೋಭಾವವುಳ್ಳ ಆತನು! ಭೂಮಿಯು ಅದರಲ್ಲಿರುವ ಸಮಸ್ತವು, ಲೋಕವು, ಲೋಕದ ನಿವಾಸಿಗಳು ಇವೆಲ್ಲ ಯೆಹೋವನಿಗೆ ಸೇರಿದ್ದು. ಯೆಹೋವನು ಯಾರು? ಇರುವಾತನೇ ಆಗಿದ್ದೇನೆ ಎಂಬುದಾಗಿ ಹೇಳಿದಾತನು. ಅದು ಎಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ನೋಡಿಕೊಳ್ಳುವಂಥದ್ದು ಒಳ್ಳೆಯದಂತ ಅನ್ನಿಸ್ತದೆ ನನಗೆ. ವಿಮೋಚನ ಕಾಂಡದಲ್ಲಿ ಒಂದು ಸಾರಿ ಮೋಶೆ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾಗ ದೇವರು ಹೇಳಿದಂಥ ಒಂದು ಮಾತು, ನೀನು ಹೋಗಿ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬರುವುದಕ್ಕೆ ನಾನು ನಿನ್ನನ್ನು ನೇಮಿಸಿದ್ದೇನೆ ಅಂತ ಹೇಳ್ಬಿಟ್ಟು ದೇವರು ಮೋಶೆಗೆ ಹೇಳಿದಾಗ, ಮೋಶೆ ಕೂಡಲೇ ಏನು ಹೇಳ್ತಾನೆ? ನಾನು ಎಷ್ಟರವನು, ನಾನು ಯಾರು? ಎರಡೇ ಮಾತು ಕನ್ನಡದಲ್ಲಿ ಮೋಶೆ ಹೇಳಿದ್ದು. ವಿಮೋಚನ ಕಾಂಡ 3:11, ನಾನು ಎಷ್ಟರವನು, ಹೂ ಆಮ್ ಐ. ಅಂದರೆ ಅವ್ರನ್ನ ಕರ್ಕೊಂಬರ್ಲಿಕ್ಕೆ, ಒಂದು ದೇಶದಿಂದ ಬಿಡಿಸ್ಕೊಂಡು ಲಕ್ಷಾಂತರ ಜನರನ್ನು ಕರ್ಕೊಂಡು ಬರಲಿಕ್ಕೆ ನಾನು ಯಾರು? ಅದಕ್ಕೆ ದೇವರು ನಾನೇ ನಿನ್ನ ಸಂಗಡ ಇರುವೆನು ಎಂಬುದಾಗಿ ಎನ್ಕರೇಜ್ ಮಾಡ್ತಾನೆ. ಮಾಡಿದ ಮೇಲೆ 14ನೇ ವಚನ, ಮೋಶೆ ಬಂದು ನಿನ್ನ ಹೆಸರು ಏನು ಅಂತ ದೇವ್ರನ್ನ ಕೇಳೋದಕ್ಕೆ ಬದಲು ಜನರ ಕಡೆ ನನ್ನನ್ನು ಕಳಿಸ್ತಾ ಇದ್ದಿ, ಜನರು ಆ ದೇವರ ಹೆಸರು ಏನಂತ ಕೇಳಿದರೆ ನಾನೇನು ಹೇಳಲಿ ಅಂತ ಇಂಡೈರೆಕ್ಟಾಗಿ ದೇವರ ಹೆಸರು ಕೇಳ್ತಾ ಇದ್ದಾನೆ. ಅದಕ್ಕೆ ದೇವರು ಅವನಿಗೆ ವಿಮೋಚನ ಕಾಂಡ 3:14, ದ ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 3 and verse 14, ದೇವರು ಕೊಟ್ಟಂಥ ಆನ್ಸರ್ ಏನಂದರೆ, ಇರುವಾತನೇ ಆಗಿದ್ದೇನೆ. ನಿನ್ನ ಹೆಸರೇನು? ಇರುವಾತನೇ ಆಗಿದ್ದೇನೆ. ಎರಡೇ ಮಾತು. ನೀನು ಇಸ್ರಾಯೇಲರಿಗೆ ಇರುವಾತನೆಂಬವನು ನನ್ನನ್ನು ನಿನ್ನ ಬಳಿಗೆ ಕಳಿಸಿದನು ಎಂದು ಹೇಳಬೇಕು. ಇರುವಾತನು ಕನ್ನಡದಲ್ಲಿ ಒಂದೇ ಮಾತಾಯಿತು, ಮೊದಲು 2 ಮಾತಿತ್ತು. ಇರುವಾತನೇ ಆಗಿದ್ದೇನೆ. ಈಗ ಯಾರು ಕಳಿಸಿದ್ರು? ಆತನ ಹೆಸರು ಏನಂತ ಕೇಳಿದರೆ, ಇರುವಾತನು ನನ್ನನ್ನು ಕಳಿಸಿದ್ದಾನಂತ ಹೇಳ್ಬಿಟ್ಟು. ಇರುವಾತನು ಅಂತ ಹೇಳಿದರೆ ಅದರ ಅರ್ಥ ಉಪಸ್ಥಿತನಾಗಿರುವವನು. ಇನ್ನೊಂದು ಅರ್ಥ ಉಸಿರಾಡುವವನು, ಬಯಸುವವನು ಎಂಬುದಾಗಿ 3 ಅರ್ಥ ಕೊಡ್ತದೆ ಇರುವಾತನು ಅಂತ ಹೇಳಿದರೆ. ಹಾಗಾದರೆ ಇಲ್ಲಿ ಇರುವಾತನು ಯಾವ್ಯಾವುದಕ್ಕೆ ಸ್ವಂತ? ಭೂಮಿ, ಅದರಲ್ಲಿರುವ ಸಮಸ್ತ, ಲೋಕ, ಅದರ ನಿವಾಸಿಗಳು. ಹಾಗಾದರೆ ಎಲ್ಲವೂ ದೇವರಿಗೆ ಸೇರಿದ್ದು, ಎಲ್ಲವೂ ನಮ್ಮ ದೇವರಿಗೆ ಸೇರಿದ್ದು. ಆತನ ಕೈಯಲ್ಲಿ ರಾಜರ ಹೃದಯ ಮಾತ್ರ ಅಲ್ಲ, ಎಲ್ಲರ ಹೃದಯ ಇದೆ. ಆತನ ಇಷ್ಟ ಬಂದ ಕಡೆಗೆ ಆತನು ತಿರುಗಿಸಬಲ್ಲನು, ಶಕ್ತನು. 2ನೇ ವಚನ, ಕೀರ್ತನೆ 24:2, ಆತನೇ ಅದರ ಅಸ್ತಿವಾರವನ್ನು ಸಾಗರದ ಮೇಲೆ ಹಾಕಿದವನು. ಯಾಕೆ ಓನರ್ಶಿಪ್, ಸ್ವಂತಗಾರಿಕೆಯನ್ನು, ಸ್ವಂತತ್ವವನ್ನು ಯಾಕೆ ದೇವರು ಪ್ರಯೋಗಿಸ್ತಾನಂದರೆ, ಸೃಷ್ಟಿಕರ್ತನಾಗಿದ್ದರಿಂದ ನಾನು ಸ್ವಂತ ಸಾಧಿಸಿಕೊಳ್ತಿದ್ದೇನೆ. ಸ್ವಂತ ಹಕ್ಕು ಆತನಿಗಿದೆ. ಯಾಕೆ? ಭೂಮಿಗೆ ಅಸ್ತಿವಾರವನ್ನು ಸಾಗರದ ಮೇಲೆ ಹಾಕಿದವನು, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ.
ಸೃಷ್ಟಿಕರ್ತನೂ ಆತನೇ, ಅನಂತರ ಅದನ್ನು ಸ್ಥಾಪಿಸಿದಾತನೂ ಆತನೇ, ಅನಂತರ ಸ್ಥಿರಪಡಿಸಿ ಅದನ್ನು ಪರಾಮರಿಸುವ ಆತನು ಆತನೇ ಆಗಿದ್ದಾನೆ. ಆ ರೀತಿಯಾಗಿ ಹೇಳ್ಬಿಟ್ಟು ಈಗ ಬೇರೆ ಸಬ್ಜೆಕ್ಟ್ ಚೇಂಜ್ ಮಾಡ್ತಾ ಇದ್ದಾನೆ. ದಾವೀದನು 24ನೇ ಅಧ್ಯಾಯ ಕೀರ್ತನೆ 3ನೇ ವಚನ, ಯೆಹೋವನ ಪರ್ವತವನ್ನು ಹತ್ತತಕ್ಕವರು ಯಾರು? ಮೊದಲು ಇದೇ ಪ್ರಶ್ನೆಯನ್ನು ಬೇರೆ ರೀತಿಯಿಂದ ಕೇಳಿದ. ಕೀರ್ತನೆ 15ರಲ್ಲಿ ಏನಂತ, ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನೇ ಅಂಥವನಾಗಿರಬೇಕು. ಇದು ವಾಸಿಸೋದಲ್ಲ, ಹತ್ತತಕ್ಕವನು. ಅಲ್ಲಿ ಹೋಗಬೇಕಾದರೆ ಏನು ಕ್ವಾಲಿಫಿಕೇಷನ್ಸ್, ಯೋಗ್ಯತೆಗಳು ಏನು? ದೇವರು ಒಂದು ಪರ್ವತಕ್ಕೆ ಸಾಗಬೇಕಾದ್ರೆ ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಅಂಥವನು ಯೋಗ್ಯತೆ ಏನು? ಯಾರಂತ ಹೇಳಿದ್ರೆ ಸುಮಾರು 4 ಯೋಗ್ಯತೆಗಳನ್ನು ದಾವೀದನು ತಾನೇ ಎರಡು ಪ್ರಶ್ನೆ ಕೇಳಿಬಿಟ್ಟು 4 ಉತ್ತರ ಕೊಡ್ತಾ ಇದ್ದಾನೆ. 1, ಯಾವನು ಅಯೋಗ್ಯ ಕಾರ್ಯದಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ. 3, ಶುದ್ಧ ಹಸ್ತ ಇರಬೇಕು. 4, ನಿರ್ಮಲ ಮನಸ್ಸು ಉಳ್ಳವನಾಗಿರಬೇಕು. ಮನಸ್ಸು, ಹಸ್ತ, ಬಾಯಿ ಇವೆಲ್ಲ ಭಾಳ ಪ್ರಾಮುಖ್ಯ. ಅಲ್ಲಿ ಕ್ಲೀನ್ ಇತ್ತಂದರೆ ದೇವರ ಪರ್ವತ ಹತ್ತಬಹುದು, ದೇವರ ಹತ್ತಿರ ಬರ್ಬೋದು, ದೇವರನ್ನು ಅನುಭವಿಸ್ಬೋದು, ದೇವರನ್ನು ರುಚಿಸಬಹುದು. ಪ್ರಾರ್ಥನೆಯಲ್ಲಿ, ಸಂಬಂಧದಲ್ಲಿ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಇಂಥವರೇ ಯಾರು? ಈ 4 ಕ್ವಾಲಿಫಿಕೇಷನ್ಸ್ ಇದೆಯಲ್ಲ, ಅಯೋಗ್ಯ ಕಾರ್ಯದಲ್ಲಿ ಮನಸ್ಸಿಡಬಾರ್ದು, ಮೋಸ ಪ್ರಮಾಣ ಮಾಡಬಾರ್ದು, ಶುದ್ಧ ಹಸ್ತ ಇರುವಂಥವರಾಗಿರಬೇಕು, 4ನೇದಾಗಿ ಮತ್ತು ನಿರ್ಮಲ ಮನಸ್ಸುಳ್ಳವರಾಗಿರಬೇಕು. ಅಂಥವರಿಗೆ ಏನಾಗ್ತದೆ? ದೇವರಿಂದ ಶುಭ, ದೇವರಿಂದ ನೀತಿ ಫಲ, ದೇವರ ದರ್ಶನ ಕೂಡ ಆಗುತ್ತೆ. ಇಂಥವರೇ ಆತನ ದರ್ಶನವನ್ನು ಬಯಸುವವರು. ಹೌದು, ನಮಗೆ ಈ 4 ಸಂಗತಿಗಳು, ಅಯೋಗ್ಯ ಕಾರ್ಯದಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತ ಉಳ್ಳವರಾಗಿ, ನಿರ್ಮಲ ಮನಸ್ಸು ಉಳ್ಳವರಾಗಿದ್ದರೆ ಏನಾಗ್ತದೆ? ದೇವರನ್ನೇ ನಾವು ಬಯಸ್ತೇವೆ. ವಿ ವಿಲ್ ಲಾಂಗ್ ಆಫ್ಟರ್ ಗಾಡ್, ವಿ ವಿಲ್ ಡಿಸೈರ್ ಗಾಡ್. ಯಾಕೋಬ್ಯರ ದೇವರೇ ನಿನ್ನ ಸಾನ್ನಿಧ್ಯವನ್ನು ಸೇರುವವರು ಇಂಥವರೇ. ಈಗ ಸಡನ್ನಾಗಿ ಮತ್ತೆ ಒಂದು ಕ್ವಾಲಿಫಿಕೇಷನ್ ಕೇಳಿಬಿಟ್ಟು ದೇವರ ಹತ್ರ ಮತ್ತೆ ಮಾತಾಡ್ತಾನೆ. ಮತ್ತೆ ಬ್ಯಾಕ್ ಟು ಗಾಡ್, ದೇವರ ಹತ್ತಿರ ಹಿಂದಿರುಗಿತಾ ಇದ್ದಾನೆ. ದೇವರ ಹತ್ರ ಸಂಭಾಷಣೆ, ದೇವರ ಹತ್ರ ಮಾತನಾಡೋದು, ದೇವರ ಸಂಬಂಧ ಇಟ್ಕೊಳ್ಳೋದು, ದೇವರ ಸಂಬಂಧ ಸರಿಪಡಿಸ್ಕೊಳ್ಳೋದು, ದೇವರು ಎಂಬುದಾಗಿ ಈ ದಾವೀದನು ಇರುವಂಥದ್ದನ್ನು ಕೀರ್ತನೆಗಳಲ್ಲಿ ನಾವು ನೋಡ್ತೇವೆ. ದೇವರಿಗೆ ಸ್ತೋತ್ರ. 7ನೇ ವಚನ, ಕೀರ್ತನೆ 24 ಅಧ್ಯಯನ ಮಾಡಿಕೊಳ್ತಿದ್ದೇವೆ. ವರ್ಸ್ 7, 7ನೇ ವಚನದಲ್ಲಿ, ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರ್ರಿ, ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಹೌದು, ಯೇಸು ಕ್ರಿಸ್ತನ ಬರುವಿಕೆಯ ಕುರಿತಾಗಿ ಒಂದು ಛಾಯೆ, ಒಂದು ಚಿತ್ರ, ಒಂದು ಸ್ಯಾಂಪಲ್ ಅಂತ ಹೇಳ್ಬೋದು, ಒಂದು ಮಾದರಿ. ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ, ಬರುವಾತನಾಗಿದ್ದಾನೆ. ಈಗೋ ಬೇಗ ಬರ್ತೀನಿ ಎಂಬುದಾಗಿ ಹೇಳಿದ ಆತನು ಕರ್ತನು, ಅರಸರ ಅರಸನು, ರಾಜಾದಿರಾಜನಾಗಿದ್ದಾನೆ. ಮಹಾಪ್ರಭಾವವುಳ್ಳ ಈ ಅರಸನು ಯಾರು? 8ನೇ ವಚನ, ಮಹಾಬಲಿಷ್ಠನು ವಿಶೇಷ ಪರಾಕ್ರಮಿಯೂ ಆಗಿರುವ ಯೆಹೋವ, ಯುದ್ಧವೀರನಾಗಿರುವ ಯೆಹೋವ. ಅಂದರೆ ಇರುವಾತನು, ಸದಾ ಇರುವಾತನು. ಹೌದು. 9ನೇ ವಚನ, ದ್ವಾರಗಳೇ, ಮತ್ತೆ ಅದು ರಿಪೀಟ್ ಆಗ್ತಾ ಇದೆ. ಯಾಕಂದರೆ 7ನೇ ವಚನದಲ್ಲಿ ಇದ್ದಂಥ ಅದೇ ಮಾತು, ಪ್ರತಿ ಲೈನು, ಪ್ರತಿ ಪದ ಕೂಡ ಸೇಮ್ ಅದೇ ರೀತಿಯಾಗಿ ಮುಕ್ತಾಯವಾಗ್ತದೆ. ಆದರೆ ಸ್ವಲ್ಪ
ವ್ಯತ್ಯಾಸ ಕೂಡ ಬರ್ತದೆ. ಅದನ್ನು ನಾವು ನೋಡೋಣ. ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರ್ರಿ. ವೆಲ್ಕಮ್ ಮಾಡುವುದಕ್ಕೋಸ್ಕರವಾಗಿ ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಹೌದು, 2 ಬಾರಿ ಇದು ಬಂತಂತ ಹೇಳಿದ್ರೆ ಇದು ಪ್ರಾಮುಖ್ಯ ಅಂತ ಹೇಳಿಬಿಟ್ಟು ಅದನ್ನು ಅಂಡರ್ಲೈನ್ ಮಾಡ್ತಾ ಇದ್ದಾನೆ ಪವಿತ್ರಾತ್ಮನು. ಗ್ರಂಥಕರ್ತನು ಆತನೇ ಅಲ್ಲವೇ? ಮಹಾಪ್ರಭಾವವುಳ್ಳ ಅರಸನು ಆಗಮಿಸ್ತಾನೆ. ಪ್ರತಿ ಒಂದು ಕೀರ್ತನೆಯಲ್ಲಿ ಯೇಸು ಕರ್ತನನ್ನು ನಾವು ನೋಡಬಹುದು. ಇಲ್ಲಿ ಕೂಡ ಆತನ ಮಹಾಪ್ರಭಾವವುಳ್ಳ ಅರಸನಾಗಿ ನಾವು ಕಾಣ್ತಿದ್ದೇವೆ. ಮಹಾಪ್ರಭಾವವುಳ್ಳ ಅರಸನು ಯಾರು? ಅದೇ ರೀತಿಯಾಗಿ ಮೊದಲನೇ ಸಾರಿ ಹೇಳಿದಾಗ ಅದೇ ಪ್ರಶ್ನೆ ಹಾಕಲ್ಪಟ್ಟಿತ್ತು. ಈಗಲೂ ಕೂಡ ಅದೇ ಪ್ರಶ್ನೆ ಹಾಕಲ್ಪಟ್ಟು ಆನ್ಸರ್ ಏನಂತ ಹೇಳಿದರೆ, ಸೇನಾಧೀಶ್ವರನಾದ ಯೆಹೋವನೇ. ಆದರೆ 8ನೇ ವಚನದಲ್ಲಿ ಮಹಾಪ್ರಭಾವವುಳ್ಳ ಅರಸನು ಯಾರಂತ ಹೇಳಿದಾಗ ಮಹಾಬಲಿಷ್ಠನು ವಿಶೇಷ ಪರಾಕ್ರಮಿಯೂ ಆಗಿರೋ ಯೆಹೋವನಂತ, ಇಲ್ಲಿ ಸೇನಾಧೀಶ್ವರನಾದ ಯೆಹೋವನೇ ಎಂಬುದಾಗಿ ಹೇಳಿಬಿಟ್ಟು ಮಹಾ ಪ್ರಭಾವವುಳ್ಳ ಅರಸನು ಈತನೇ ಎಂಬುದಾಗಿ. ಮಹಾಪ್ರಭಾವ ಅಂತ ಹೇಳುವಾಗ ಮಹಿಮೆಯುಳ್ಳ ಅರಸನು ಆತನು. ಹೌದು, ಸೇಲಾ, ಹಾಗೇ ಆಗಲಿ. ಅದನ್ನು ಧ್ಯಾನ ಮಾಡಿರಿ, ಅದನ್ನು ಗಟ್ಟಿಯಾಗಿ ಹೇಳ್ರಿ, ಅದನ್ನು ಗುರುತಿಸಿಕೊಳ್ಳ್ರಿ ಎಂಬುದಾಗಿ ಮುಕ್ತಾಯವಾಗ್ತದೆ. ಕೀರ್ತನೆ 24ನೇ ಅಧ್ಯಾಯ ಕೀರ್ತನೆಯನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.